welcome back to my channel, guys. Hello everyone, welcome to my channel, guys. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ನೀವು thumbnail ಅಲ್ಲಿ ನೋಡಿರ್ತೀರಾ ಏನಂತ. ಒನ್ ಡೇ ಟ್ರಿಪ್ ಫಾರ್ ಕುಂದಾಪುರ, ಗೈಸ್. ಈ ವಿಡಿಯೋ ಕ್ಲಿಪ್ಸ್ ಎಲ್ಲ ಬಂದ್ಬಿಟ್ಟು 1 ವೀಕ್ ಆಯ್ತು ಗೈಸ್ ವಿಡಿಯೋ ಮಾಡಿ. ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಬಿಕಾಸ್ ನಾನು ಊರಿಗೆ ಹೋಗೋದು ಬರೋದು ಮತ್ತೆ ಶಾಪ್ ಓಪನಿಂಗ್ ಇದ್ದಿತ್ತು, ಅದ್ರದ್ದು ಶಾಪಿಂಗ್, ಅದ್ರ ಕೆಲಸ ಎಲ್ಲ ಇದ್ದಿತ್ತು. ಇನ್ನು ಪೆಂಡಿಂಗ್ ಇದೆ ಸ್ವಲ್ಪ ಕೆಲಸ ಎಲ್ಲ, ಅದೆಲ್ಲ ಮಾಡಬೇಕು. ಅದ್ರ ಬ್ಯುಸಿಯಲ್ಲಿ ಆಗಿಬಿಟ್ಟೆ. ಸೊ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇದೆ. ವಿಡಿಯೋನು ಮಾಡಬೇಕು, ಎಡಿಟು ಮಾಡಬೇಕು, ಹಾಗೆ ಪಾಪುನು ಇದ್ದಾಳಲ್ಲ, ಅವಳಿನ್ನು ಸಣ್ಣವಳು. ಸೊ ಅವಳನ್ನು ಮ್ಯಾನೇಜ್ ಮಾಡಬೇಕು. 3 ಶಾಪ್ ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಕಷ್ಟ ಆಗ್ತಿದೆ ಸ್ವಲ್ಪ, ಆದ್ರೂ ಇವಾಗ ಕಷ್ಟಪಟ್ರೇನೆ ಅಲ್ವಾ ಮುಂದೆ ಮುಂದೆ ಒಳ್ಳೇದಾಗುತ್ತಂತ ಹೇಳ್ತಾರೆ. ಸೊ 3 ಶಾಪ್ ಒಟ್ಟಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಗೈಸ್. ಇದು ಶಾಪ್ ಎಲ್ಲ ಸೆಟ್ ಆಗ್ಬೇಕಂದ್ರೆ ನಿಯರ್ಲಿ ಒಂದು 3 to 6 ಮಂತ್ ಆದ್ರೂ ಬೇಕು ಗೈಸ್. ಎಲ್ಲರಿಗೂ ಗೊತ್ತಾಗ್ಬೇಕು ಶಾಪು, ಇನ್ನು ಎಲ್ಲರೂ ಟೇಸ್ಟ್ ಮಾಡಬೇಕು ಮೀನೆಲ್ಲ. ಸೊ ಶಾಪು ಒಂದು ರೆಕಗ್ನೈಸ್ ಆಗ್ಲಿಕ್ಕೆ ಒಂದು 3 ಮಂತ್ಸ್ ಆದ್ರೂ ಹಿಡಿಯುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಕಷ್ಟಪಡೋಣ ಅಂತ. ಈ ವಿಡಿಯೋಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಶಾಪ್ ವರ್ಕ್ ಎಲ್ಲ ಆಗ್ತಾ ಇದ್ದಿತ್ತು ಅವಾಗೆಲ್ಲ ಮಾಡಿ ಇಟ್ಟಿದ್ದು. ನಮ್ದು ಶಾಪ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದು ನಾವು ಚಿಕ್ಕಪೇಟೆಯಲ್ಲಿ. ಎಲ್ಲದು ವೆಸಲ್ಸ್, ಫ್ಲೋರ್ ಮ್ಯಾಟ್, ಗ್ರಾಸರೀಸ್, ಹಾಗೆ ಇನ್ನು ತುಂಬಾ ಐಟಮ್ ಅಲ್ಲೇ ಎಲ್ಲದು ಪರ್ಚೇಸ್ ಮಾಡಿದ್ದು ನಾವು ಚಿಕ್ಕಪೇಟೆಯಲ್ಲೇ. ನಮ್ಮ ಫ್ರೆಂಡು ಇರೋದು ನಿಯರ್ ಬೈ ಚಿಕ್ಕಪೇಟೆ, ಹಾಗೆ ಅವಳನ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಅವಳಿಗೆ ಸ್ವಲ್ಪ ಶೈ ಗೈಸ್ ಕ್ಯಾಮ್ರಾ ಫೇಸ್ ಮಾಡಲಿಕ್ಕೆ. ಅವಳು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ಅವಳನ್ನ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೆ. ಹಾಗೆ ನನ್ನ ಇನ್ನೊಂದು ಫ್ರೆಂಡ್ ಕೂಡ ವಿಡಿಯೋ ಕಾಲ್ ಮಾಡಿದ್ಲು. ಅವಳು ಹೀಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅವಳ ಹತ್ರ ಮಾತಾಡಿ. ಅಲ್ಲಿಂದ ಟಾಟಾ ಬೈ ಬೈ ಹೇಳಿ ಮತ್ತೆ ಲೂಲು ಮಾಲ್ ಕಡೆ ಹೊರಟ್ವಿ. ಸ್ವಲ್ಪ ಐಟಮ್ಸ್ ಲೂಲು ಮಾಲಲ್ಲಿ DIY ಅಲ್ಲಿ ತಗೊಳ್ಲಿಕ್ಕಿದ್ದಿತ್ತು. ಸೊ ಅಲ್ಲೇ ನಾವು ವಾಲ್ ಸ್ಟಿಕ್ಕರ್ಸ್ ಎಲ್ಲ, ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಇದ್ದಿತ್ತು, ಅದೆಲ್ಲ ಲೂಲು ಮಾಲಲ್ಲಿ DIY ಅಲ್ಲಿ ತಗೊಂಡ್ವಿ. ಅಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ ಗೈಸ್. ನೀವು ಲೂಲು ಮಾಲಿಗೆ ಹೋದ್ರೆ ಒಂದ್ಸತಿ ವಿಸಿಟ್ ಮಾಡಿ. DIY ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ವಾಯ್ಸ್ ಕೇಳ್ತಾ ಇದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ ಗೈಸ್. ಡಿಸ್ಟರ್ಬೆನ್ಸಿಗೆ ವಾಯ್ಸ್ ಏನಾದ್ರು ಇದ್ರೆ. ಅದು ನನ್ನ ಪಾಪು ಕೂತ್ ಆಟ ಆಡ್ತಾ ಇದ್ದಾಳೆ. ಅವಳು ಮಲ್ಗೋದು ತುಂಬಾ ಕಮ್ಮಿ ಗೈಸ್. ಅವಳು ಮಲ್ಗಿದ್ದಾಗ ನನಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಆಗುತ್ತೆ, ವಾಯ್ಸ್ ಓವರ್ ಕೊಡೋಷ್ಟೊಳಗೆ ಎದ್ದು ಕೂತಿರ್ತಾಳೆ. ಸೊ ಅವಳದ್ದೇ ವಾಯ್ಸ್ ಎಲ್ಲ, ಪ್ಲೀಸ್ ಅವಾಯ್ಡ್ ಮಾಡಿ. ಹಾಗೆ ನಂದು ಪೇಜ್, ಸೋಷಿಯಲ್ ಮೀಡಿಯಾ ಪೇಜ್ ನಾನು 3 ಶಾಪಿದು ಟ್ಯಾಗ್ ಮಾಡಿರ್ತೀನಿ ಗೈಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಫಾಲೋ ಮಾಡಿ ಆಯ್ತಾ ಪ್ಲೀಸ್. 2 ಪೇಜ್ ಬಗ್ಗೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರ್ಬೋದು ಗೈಸ್. ಒಂದು ಕುಂದಾಪುರ ಫಿಶ್ ಪ್ಲೇಟ್, ನಮ್ಮ ಫಿಶ್ ಫ್ರೈ ಶಾಪ್ ಇದು ಪೇಜ್. ಇನ್ನೊಂದು ರಶಾ ನೌಷಾದ್ ಅಂತ ನನ್ನ ಪರ್ಸನಲ್ ಅಕೌಂಟ್ ಗೈಸ್. ಮತ್ತೊಂದು ರಿದು ವಸ್ತ್ರಂ ಅಂತ ಹೇಳಿ, ಅದ್ರ ಬಗ್ಗೆ ಇನ್ನು ನಾನೆಲ್ಲೂ ವಿಡಿಯೋದಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಅದ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಕೆಳಗಡೆ ID ಕೊಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಫಾಲೋ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ವಿಡಿಯೋ ಈಗ ಒಂದು ಈ ವೀಕಲ್ಲಿ ಬರ್ಬೋದು. ವಿಡಿಯೋ ಮಾಡಲಿಕ್ಕೆ ನಾನು ಊರಿಗೆ ಬಂದಿದ್ದೀನಿ ಇವಾಗ ಪ್ರೆಸೆಂಟ್ ಊರಲ್ಲೇ ಇದ್ದೀನಿ. ಫಿಶ್ ಕೂಡ ಪರ್ಚೇಸ್ ಮಾಡ್ಲಿಕ್ಕಿದ್ದಿತ್ತು, ಸೊ ಊರಿಗೆ ಬಂದಿದ್ದೀನಿ. ಹಾಗೆ ಶಾಪ್ ಕೂಡ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲ, ನಮ್ಮ ಊರಲ್ಲೇ ಕುಂದಾಪುರ ಗುಲ್ವಾಡಿ ಅಂತ. ಹತ್ರ ಇರೋರು ಯಾರೆಲ್ಲ ಇದ್ದೀರಾ ವಿಸಿಟ್ ಮಾಡ್ಲಿಕ್ಕಾದ್ರೆ ವಿಸಿಟ್ ಮಾಡಿ ಪ್ಲೀಸ್. ಇಲ್ಲಾಂದ್ರೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲಬಲ್ ಇದೆ. ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅದೇ ಈ ಒಂದು ವೀಕಲ್ಲಿ ಬರ್ಬೋದು ಅದ್ರ ವ್ಲಾಗ್. ಇವನ್ ನನ್ನ ತಮ್ಮ ಗೈಸ್, ಗೊತ್ತುಂಟಲ್ಲ ಆಲ್ರೆಡಿ ನಿಮ್ಗೆ. ಇವನಿಗೆ ಸ್ವಲ್ಪ ಕ್ಯಾಮ್ರಾ ಶೈ. ಅವನು ಹೇಳ್ತಿರೋದು ನನ್ನನ್ನು ವಿಡಿಯೋಗೆಲ್ಲ ಹಾಕಬೇಡ ಅಂತ. ನಮ್ಮ ಮನೆಗೆ ಹೋಗೋ ದಾರಿ ಗೈಸ್, 1 ದಿನದ ಮಟ್ಟಿಗೆ ನಾನು ಊರಿಗೆ ಹೋಗಿ ಬಂದಿರೋದು ಅದು ಈ ಬ್ಲಾಗ್ ಅಲ್ಲಿ. ಬಿಕಾಸ್ ಕುಂದಾಪುರ ಫಿಶ್ ಪ್ಲೇಟ್ ಇದು ಬೋರ್ಡ್ ಎಲ್ಲ ಮಾಡಿಸ್ಲಿಕ್ಕಿದ್ದಿತ್ತು ಬ್ಯಾಂಗ್ಳೂರಲ್ಲಿ, ಸ್ವಲ್ಪ ಕಾಸ್ಟ್ಲಿ ಗೈಸ್. ಸೊ ಊರಿಗೆ ಬಂದು ಬೋರ್ಡ್ ಎಲ್ಲ ಮಾಡಿಸಿ, ಸ್ವಲ್ಪ ಬೇರೆ ಏನೋ ಕೆಲಸ ಎಲ್ಲ ಇದ್ದಿತ್ತು, ಫಿಶ್ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕಿದ್ದಿತ್ತು, ಅದು ಎಲ್ಲ ಮಾಡಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ. ನಾನು ಹೋಗಿದ್ದ ದಿನವೇ ಅದೇ ದಿನ ರಿಟರ್ನ್ ಬಸ್ ಹತ್ತಿದ್ದು ಗೈಸ್. ಫುಲ್ ಟಯರ್ಡ್ ಆಗಿದ್ದಿದೆ ಆವತ್ತು. ಅದು ಬ್ಲಾಗ್
ವಿಡಿಯೋಸ್ ಇದೇ ವ್ಲಾಗಲ್ಲಿ ಬರುತ್ತೆ. ನಾನು ಶಾಪಿದು ಇದು ಮೀನೆಲ್ಲ ಪರ್ಚೇಸ್ ಮಾಡಿ ಶಾಪಿಗೆ ಹೋಗಿದ್ದು ವಿಡಿಯೋ ಮಾಡಿದೆ, ಕೊನೆಯಲ್ಲಿದೆ. ಇವರೆಲ್ಲ ನನ್ನ ಹಸ್ಬೆಂಡ್ ಇದು ಕಸಿನ್ಸ್ ಗೈಸ್. ಹೋಟೆಲ್ ಇದು ವರ್ಕ್ ಎಲ್ಲ ನಡೆಯುವಾಗ ಇವರೆಲ್ಲ ಅಲ್ಲೇ ಇದ್ದಿದ್ರು, ಬಂದು ಸಪೋರ್ಟ್ ಮಾಡ್ತಾ ಇದ್ದಿದ್ರು, ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದಿದ್ರು. ಎಲ್ಲ ಸ್ವಲ್ಪ ಹೊತ್ತು ಕೂತು ವರ್ಕ್ ಎಲ್ಲ ಫಿನಿಶ್ ಆಗೋ ತನಕ ನಮ್ಮೊಟ್ಟಿಗೆ ಎಲ್ಲ ಇರ್ತಾ ಇದ್ದಿದ್ರು. ಹಾಫ್ ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದ್ದು ವಿಡಿಯೋ ಮಾಡಿದ್ದೆ, ಮತ್ತೆ ಬಿಗಿನಿಂಗ್ ಓಪನಿಂಗ್ ದಿವಸನೇ ವಿಡಿಯೋ ಮಾಡಿದ್ದು. ಇದು ನಾನು ಊರಿಂದ ಬಂದಿದ್ದಿನ ಬೆಳಗ್ಗೆ ಗೈಸ್. ಫಿಶ್ ಎಲ್ಲ ತಂದು ಶಾಪಲ್ಲಿ ಇಡ್ತಾ ಇದ್ದಿದ್ವಿ. ಇವ್ರು ನನ್ ತಮಾಷೆ ಮಾಡ್ತಾ ಇದ್ದಿದ್ರು. ಎಲ್ಲ ನೋಡಿ ಎಷ್ಟು ಫ್ರೆಶ್ ಫಿಶಸ್ ಎಲ್ಲ ಇದೆ. ಯಾರೆಲ್ಲ ಬನಶಂಕರಿ ಭುವನೇಶ್ವರಿ ನಗರಲ್ಲಿ ಇದ್ದೀರಾ ವಿಸಿಟ್ ಮಾಡಿ ಆಯ್ತಾ, ವಿಡಿಯೋ ನೋಡ್ತಾ ಇರೋರು. ಇವ್ರು ನಮ್ಮ ಅತ್ತೆ ಗೈಸ್, ಆಲ್ರೆಡಿ ತುಂಬಾ ವ್ಲಾಗ್ ಅಲ್ಲಿ ಬಂದಿದ್ದಾರೆ, ಎಲ್ಲರಿಗೂ ಗೊತ್ತಾ ಇರ್ಬೋದು. ಮತ್ತೆ ಏನಂದ್ರೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳ್ಬೇಕಿದ್ದಿತ್ತು. 204 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಗೈಸ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ಇನ್ನೂ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಗೆ ನೋಡಬೇಡಿ ಪ್ಲೀಸ್. ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಜಾಸ್ತಿ ಎನರ್ಜಿ ಬರುತ್ತೆ ವರ್ಕ್ ಮಾಡಲಿಕ್ಕೆ, ವಿಡಿಯೋಸ್ ಮಾಡಲಿಕ್ಕೆ. ಇನ್ನು ಕುಂದಾಪುರ ಫಿಶ್ ಪ್ಲೇಟ್ ಬಗ್ಗೆ ಹೇಳಬೇಕಂದ್ರೆ ರಿಯಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಗೈಸ್. ಸರೌಂಡಿಂಗ್ ಇರೋ ಎಲ್ಲ ಜನರು ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಪೀಪಲ್ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿನು ಅವ್ರ ಹತ್ರನೇ ಕೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಒಂದು ಟಫ್ ಫೇಸ್ ಗೈಸ್, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೋಪ್ ಇದೆ. ದೇವ್ರು ಕೈ ಬಿಡಲ್ಲ ಅಂತ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ.